Hello everyone, welcome to Biology Pathshala YouTube channel. This is Pavitra. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಮತ್ತು ವೆಜಿಟೇಟಿವ್ ಪ್ರಾಪಗೇಷನ್ ಬಗ್ಗೆ ತಿಳ್ಕೊಂಡು. ಸೊ ಈ ಕ್ಲಾಸ್ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ನೋಡೋಣ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಳಿದಾಗೆ ಡೀಟೇಲ್ಡಾಗಿ ಅಂದರೆ ಸ್ವಲ್ಪ ಇದು TDS ಪ್ರೋಸೆಸ್ಸು ಕಂಪ್ಯಾರಿಟಿವ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಫಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಇನ್ನೂ ಒಂದು ಹೆಸರು ಹೇಳ್ತೀವಿ, ಏನಂತಂದರೆ ಆಂಫೆಮಿಕ್ಸಿಸ್ ಅಂತ ಕೂಡ ಹೇಳ್ತೀವಿ, ಅಥವಾ ಸಿಂಜೆನೆಸಿಸ್ ಅಥವಾ ಸಿಂಜೆನೆಸಿಸ್ ಅಂತ ಕೂಡ ಹೇಳ್ತೀವಿ, ಮತ್ತು ಆಂಫಿಗೋನಿ ಅಂತ ಕೂಡ ಹೇಳ್ತೀವಿ. ಓಕೆನಾ. ಸೊ ಡೆಫಿನೇಷನ್ ಬಂದು ಇಟ್ಸ್ ದ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ನ್ಯೂ ಇಂಡಿವಿಜುವಲ್ ಥ್ರೂ ದ ಫಾರ್ಮೇಷನ್ ಆ್ಯಂಡ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಸೊ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಏನಾಗ್ತಾ ಇತ್ತು, ಪೇರೆಂಟ್ ಬಾಡಿ ಐದರ್ ಕಟ್ ಆಗ್ತಿತ್ತು, ಇಲ್ಲ ಅಂತಂದರೆ ಸಪ್ರೇಟ್ ಆಗ್ತಿತ್ತು, ಬಡ್ಡಿಂಗ್ ಆಗ್ತಿತ್ತು. ಈ ಥರ ಪೇರೆಂಟ್ ಬಾಡಿಯಿಂದ ಸಪ್ರೇಟ್ ಬಂದು ಅದು ಹೊಸ ಇಂಡಿವಿಜುವಲ್ ಡೆವಲಪ್ ಆಗ್ತಿತ್ತು. ಅದನ್ನೇ ನಾವೇನಂತ ಹೇಳ್ತಾ ಇದ್ದೀವಿ, ರಿಪ್ರೊಡಕ್ಷನ್. ಬಟ್ ಇಲ್ಲಿ ಏನು ಇನ್ವಾಲ್ವ್ ಆಗ್ತಾ ಇದೆ, ಹೊಸ ಪದಗಳು ಬರ್ತಾ ಇದೆ, ಹೊಸ ಶಬ್ದಗಳು. ವಾಟ್ ಇಟ್ ಈಸ್ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ ಅಂತ ಹೇಳ್ತಾ ಇದ್ವಿ. ಈ ಥರ ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟ್ ಎರಡೂ ಫಸ್ಟು ಫಾರ್ಮ್ ಆಗಬೇಕು. ಓಕೆನಾ. ಇಂಡಿವಿಜುವಲ್ಗಳಲ್ಲಿ ಫಾರ್ಮ್ ಆಗಿ ಅದೆರಡು ಫ್ಯೂಸ್ ಆಗುತ್ತೆ. ಆ ಫ್ಯೂಸ್ ಆಗೋದನ್ನ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಓಕೆನಾ. ಸೊ ಈ ಥರ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ನ್ಯೂ ಇಂಡಿವಿಜುವಲ್ ಥ್ರೂ ದ ಫಾರ್ಮೇಷನ್ ಆ್ಯಂಡ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಆ್ಯಂಡ್ ಇಲ್ಲಿ ಏನಾಗಿರುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ನಾವೇನಂತ ಹೇಳ್ತಾ ಇದ್ದು, ಕ್ಲೋನ್ಸ್ ಅಂತ ಹೇಳ್ತಾ ಇದ್ದು. ಡಾಟರ್ ಇಂಡಿವಿಜುವಲ್ಸ್ ಆರ್ ಎಕ್ಸಾಕ್ಟ್ ಕಾಪಿ ಆಫ್ ದ ಪೇರೆಂಟ್ಸ್ ಅಂತ. ಬಟ್ ಇಲ್ಲಿ ಏನಾಗ್ತದೆ, ದೇ ಆರ್ ನಾಟ್ ಎಕ್ಸಾಕ್ಟ್ ಕಾಪಿ. ಯಾಕಂದರೆ ಇಲ್ಲಿ ಎರಡು ಬೇರೆ ಬೇರೆ ಗ್ಯಾಮೆಟ್ ಇನ್ವಾಲ್ವ್ ಆಗ್ತಾ ಇದೆ, ಬೇರೆ ಬೇರೆ ಜೀನ್ಸ್ನ ಕ್ಯಾರಿ ಮಾಡಿರುತ್ತೆ ಅದು. ಹಾಗಾಗಿ ನ್ಯೂ ಇಂಡಿವಿಜುವಲ್ಸ್ ಆರ್ ಸಿಮಿಲರ್ ಅಂತ ಹೇಳ್ತೀವಿ, ನಾಟ್ ಎಕ್ಸಾಕ್ಟ್ ಕಾಪಿ. ನ್ಯೂ ಇಂಡಿವಿಜುವಲ್ಸ್ ಆರ್ ಸಿಮಿಲರ್ ಟು ಪೇರೆಂಟ್ಸ್ ಬಟ್ ನಾಟ್ ಐಡೆಂಟಿಕಲ್. ಐಡೆಂಟಿಕಲ್ ಇರೋಲ್ಲ, ಒಂದೇ ಥರ ಇರೋದಿಲ್ಲ, ಬಟ್ ಸಿಮಿಲಾರಿಟಿ ಇರುತ್ತೆ. ಓಕೆನಾ. ಹೇಳೋದು ಕೇಳಿರ್ಬೋದಲ್ವ, ನೋಡೋದಕ್ಕೆ ಕಣ್ಣು ಅಪ್ಪನ ಥರ ಇದೆ, ಮೂಗು ಅಮ್ಮನ ಥರ ಇದೆ ಅಂತ ನಾವು ಕಂಪೇರ್ ಮಾಡ್ತಾ ಹೇಳೋದನ್ನ ಕೇಳಿರ್ತೀರ. ಆ ಥರ ಸಿಮಿಲಾರಿಟಿ ಇರುತ್ತೆ ಪೇರೆಂಟ್ಸ್ಗೆ, ಬಟ್ ನಾಟ್ ಐಡೆಂಟಿಕಲ್. ಅಚ್ಚೊತ್ತದಾಗೆ ಜೆರಾಕ್ಸ್ ಕಾಪಿ ಥರ ಇರೋದಿಲ್ಲ. ಓಕೆನಾ. ಆ್ಯಂಡ್ ಆಬ್ವಿಯಸ್ಲಿ ಇಲ್ಲಿ ಜಾಸ್ತಿ ಪ್ರೋಸೆಸ್ ಇನ್ವಾಲ್ವ್ ಆಗೋದ್ರಿಂದ ನಾನು ಆಗಲೇ ಹೇಳಿದಾಗೆ TDS ಪ್ರೋಸೆಸ್, ಕಂಪ್ಯಾರಿಟಿವ್ಲಿ ಸ್ಲೋವರ್ ಮೋಡ್ ಆಫ್ ರಿಪ್ರೊಡಕ್ಷನ್ ಆ್ಯಂಡ್ ಇಟ್ ಲೀಡ್ಸ್ ಟು ವೇರಿಯೇಷನ್. ಆ್ಯಂಡ್ ಏನಕ್ಕೆ ಬೇಕು ವೇರಿಯೇಷನ್ನು, ಈ ವೇರಿಯೇಷನ್ ಆಗೋದ್ರಿಂದನೇ ಬೆಟರ್ ಸರ್ವೈವಲ್ ಆಗುತ್ತೆ. ಸ್ಪೀಸಸ್ ಬದುಕೊಳ್ಳುವಂಥ ಚಾನ್ಸಸ್ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಟೋಟಲ್ ಆಗಿ ಈಗ ನಾವು ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡುವಂಥ ಆರ್ಗ್ಯಾನಿಸಮ್ಸ್ನ ಲೈಫ್ನ, ಟೋಟಲ್ ಲೈಫ್ನ, ಬರ್ತ್ಸ್ ಟು ನ್ಯಾಚುರಲ್ ಡೆತ್ ಲೈಫ್ನ ನಾವು 3 ಫೇಸ್ ಆಗಿ ಡಿವೈಡ್ ಮಾಡ್ತೀವಿ. ಯಾವುದು 3 ಫೇಸ್ ಅಂತಂದರೆ, ಜುವಿನೈಲ್ ಫೇಸ್ ಅಥವಾ ವೆಜಿಟೇಟಿವ್ ಫೇಸ್ ಅಂತ ಕೂಡ ಹೇಳ್ತೀವಿ, ಮತ್ತು ರೀಪ್ರೊಡಕ್ಟಿವ್ ಫೇಸ್ ಮತ್ತು ಸೆನೆಸೆಂಟ್ ಫೇಸ್. ಸೊ ಏನು ವರ್ಡ್ಸ್ ಹೊಸದಿರ್ಬೋದು ನಿಮಗೆ, ಜುವಿನೈಲ್ ಅನ್ನೋ ವರ್ಡ್ ಕೇಳಿ. ಜುವಿನೈಲ್ ಅಂದರೆ ಇನ್ನೂ ಚಿಕ್ಕ ವಯಸ್ಸು, ಬಾಲ್ಯಾವಸ್ಥೆ. ರೀಪ್ರೊಡಕ್ಟಿವ್ ಫೇಸ್ ಸಂತಾನೋತ್ಪತ್ತಿ ಮಾಡುವಂಥ ವಯಸ್ಸು. ಸೆನೆಸೆಂಟ್ ವೃದ್ಧಾಪ್ಯ ಅಂತ ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ವೆರಿ ಫಸ್ಟ್ ಜುವಿನೈಲ್ ಫೇಸ್. ಏನು ಜುವಿನೈಲ್ ಫೇಸ್ ಅಂತಂದರೆ, ದ ಪೀರಿಯಡ್ ಆಫ್ ಗ್ರೋತ್ ಬಿಟ್ವೀನ್ ದೇರ್ ಬರ್ತ್ ಅಪ್ ಟು ದೇರ್ ರೀಪ್ರೊಡಕ್ಟಿವ್ ಮೆಚ್ಯೂರಿಟಿ ಇಸ್ ಕಾಲ್ಡ್ ಜುವಿನೈಲ್ ಫೇಸ್. ಹುಟ್ಟಿನಿಂದ ರೀಪ್ರೊಡಕ್ಷನ್ ಮೆಚ್ಯೂರ್ ಆಗೋ ತನಕ ಆಗೋ ಬೆಳವಣಿಗೆನ ನಾವೇನಂತ ಹೇಳ್ತೀವಿ, ಜುವಿನೈಲ್ ಫೇಸ್ ಅಂತ ಹೇಳ್ತೀವಿ. ಓಕೆನಾ. ಆ್ಯಂಡ್ ರೀಪ್ರೊಡಕ್ಟಿವ್ ಫೇಸ್ ಆ್ಯಕ್ಚುಯಲ್ ರಿಪ್ರೊಡಕ್ಷನ್ ಆಗುವಂಥ ಸ್ಟೇಜು. ಆರ್ಗ್ಯಾನಿಸಮ್ ಸ್ಟಾರ್ಟ್ ರೀಪ್ರೊಡ್ಯೂಸಿಂಗ್ ಸೆಕ್ಷುವಲಿ ರೀಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡುವಂಥ ಸ್ಟೇಜ್ನ ನಾವು ರೀಪ್ರೊಡಕ್ಟಿವ್ ಫೇಸ್ ಅಂತ ಹೇಳ್ತೀವಿ. ಲಾಸ್ಟ್ ಸೆನೆಸೆಂಟ್ ಫೇಸ್. ಸಿಂಪಲ್ ಇಲ್ಲಿ ಸೆನೆಸೆಂಟ್ ಫೇಸ್, ಇಟ್ಸ್ ದ ಎಂಡ್ ಆಫ್ ರೀಪ್ರೊಡಕ್ಟಿವ್ ಫೇಸ್. ರೀಪ್ರೊಡಕ್ಟಿವ್ ಸ್ಟಾಪ್ ಆಗೋದು. ಫಾರ್ ಎಕ್ಸಾಂಪಲ್, ಈಗ ಜುವೆನೈಲ್ ಫೇಸ್ ಹುಟ್ಟು, ಅಲ್ಲಿಂದ ಹೆಣ್ಮಕ್ಳಲ್ಲಿ ಹೇಳಬೇಕಂತಂದರೆ ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆಗೋ ತನಕ, ಪೀರಿಯಡ್ ಸ್ಟಾರ್ಟ್ ಆಗೋ ತನಕ ಅದನ್ನು ಜುವೆನೈಲ್ ಫೇಸ್ ಅಂತ ಹೇಳ್ತೀವಿ. ಪೀರಿಯಡ್ ಸ್ಟಾರ್ಟ್ ಆಗೋದನ್ನ ನಾವು ಮೆನ್ಸ್ಟ್ರೇಷನ್ ಅಂತ ಹೇಳ್ತೀವಿ. ಪೀರಿಯಡ್ ಮುಗಿಯೋದನ್ನ ಮೆನೋಪಾಸ್ ಅಂತ ಹೇಳ್ತೀವಿ. ಈ ಮೆನ್ಸ್ಟ್ರೇಷನ್ ಮತ್ತು ಮೆನೋಪಾಸ್ ಮಧ್ಯದ ಪೀರಿಯಡ್ ಇದೆಯಲ್ಲ, ಮೆನ್ಸ್ಟ್ರೇಷನ್ ಮತ್ತು ಮೆನೋಪಾಸ್. ಮೆನ್ಸ್ಟ್ರೇಷನ್ ಅಂತಂದ್ರೇನು, ಪೀರಿಯಡ್ ಸ್ಟಾರ್ಟ್ ಆಗೋದನ್ನು ಫಸ್ಟ್ ಪೀರಿಯಡ್ನ ಮೆನ್ಸ್ಟ್ರೇಷನ್ ಅಂತ ಹೇಳ್ತೀವಿ. ಲಾಸ್ಟ್ ಪೀರಿಯಡ್ ನಿಲ್ಲುವಂಥ ಸ್ಟೇಜು ಅದನ್ನು ಮೆನೋಪಾಸ್ ಅಂತ ಹೇಳ್ತೀವಿ. ದ ಪೀರಿಯಡ್ ಬಿಟ್ವೀನ್ ಮೆನ್ಸ್ಟ್ರೇಷನ್ ಆ್ಯಂಡ್ ಮೆನೋಪಾಸ್ ಇಸ್ ಕಾಲ್ಡ್ ಆಸ್ ಏನಂತ ಹೇಳ್ತೀವಿ, ರೀಪ್ರೊಡಕ್ಟಿವ್ ಫೇಸ್ ಅಂತ ಹೇಳ್ತೀವಿ. ಸೆನೆಸೆಂಟ್ ಫೇಸ್ ಯಾವಾಗ ಮುಟ್ಟೋ ನಿಲ್ಲುತ್ತೆ, ಅಥವಾ ಮೆನ್ಸ್ಟ್ರಲ್ ಸೈಕಲ್ ಆಗೋದು ನಿಲ್ಲುತ್ತೆ, ಅಲ್ಲಿಂದ ಆ ಸ್ಟೇಜ್ನ, ಸಾಯೋ ತನಕ ಸ್ಟೇಜ್ನ ನಾವು ಎಂಡ್ ಆಫ್ ರೀಪ್ರೊಡಕ್ಟಿವ್ ಫೇಸ್, ಸೆನೆಸೆಂಟ್ ಫೇಸ್ ಅಂತ ಹೇಳ್ತೀವಿ. ಓಕೆನಾ.
ಸೊ ಇನ್ನು ಪ್ಲ್ಯಾಂಟ್ಸಲ್ಲಿ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಅನಿಮಲ್ಸ್ ಬಗ್ಗೆ ಹೇಳಾಯಿತು. ಸೊ ಇಲ್ಲಿ ಪ್ಲ್ಯಾಂಟ್ಸ್ ನಾವು 2 ಥರ ರಿಪ್ರೊಡಕ್ಷನ್ ಬೇಸಿಸ್ ಮೇಲೆ 2 ಥರ ಕ್ಲಾಸಿಫಿಕೇಷನ್ ಮಾಡ್ಬೋದು. ಓಕೆನಾ? ಒಂದು ಮೋನೋಕಾರ್ಪಿಕ್ ಪ್ಲ್ಯಾಂಟ್ಸ್, ಇನ್ನೊಂದು ಪಾಲಿಕಾರ್ಪಿಕ್ ಪ್ಲ್ಯಾಂಟ್ಸ್. ಮೋನೋಕಾರ್ಪಿಕ್ ಪ್ಲ್ಯಾಂಟ್ಸ್ ಅಂತಂದರೆ ಏನು? ಮೋನೋ ಹೆಸರೇ ಹೇಳ್ತಾ ಇದೆ, ಒಂದೇ ಸಲಿ. ಮೋನೋ ಅಂದರೆ ಸಿಂಗಲ್ ಅಲ್ವಾ, ಅಂತಂದರೆ ಸಿಂಗಲ್ ಟೈಮ್. ಕಾರ್ಪಲ್ ಅಂದರೆ ಗೊತ್ತು ನಿಮಗೆ. ಮೋನೋಕಾರ್ಪಿಕ್ ಪ್ಲ್ಯಾಂಟ್ಸ್ ಒಂದೇ ಸಲಿ ಹೂ ಬಿಡೋವಂಥದ್ದು. ಒಂದು ಸಲ ಹೂ ಬಿಡ್ತಾ ಇದೆ ಅಂದರೆ ಒಂದೇ ಬೆಳೆ ಆಯ್ತು ಇಡೀ ಲೈಫ್ ಟೈಮಿಗೆ. ಇಟ್ ಫ್ಲವರ್ಸ್ ಓನ್ಲಿ ಒನ್ಸ್ ಇನ್ ದರ್ ಲೈಫ್ ಟೈಮ್. ಒಂದು ಸಲ ಹಾಕಿದ್ರೆ ಒಂದೇ ಸಲ ಅದು ಫ್ಲವರಿಂಗ್ ಆಗೋದು. ಫ್ಲವರಿಂಗ್ ಆಗೋದ್ರಿಂದ ನೆಕ್ಸ್ಟ್ ಅದು ಇಳುವರಿ ಸಿಗೋಂಥದ್ದು. ಫಾರ್ ಎಕ್ಸಾಂಪಲ್ ವೀಟು, ರೈಸು, ಕ್ಯಾರೆಟ್. ಈಗ ನೋಡಿದ್ದೀರಲ್ವಾ, ಇದ್ರ ಬೆಳೆ ಎಲ್ಲ ಭತ್ತ ಎಲ್ಲ ಹಾಕಿದ್ರೆ ಒಂದು ಬೆಳೆ ಅಷ್ಟೇ ಅದು. ಮತ್ತೆ ಅದು ವರ್ಷ ಪೂರ್ತಿ ಬೆಳೆ ಕೊಡ್ತಿರಲ್ಲ. ಈಗ ತೆಂಗಿನ ಮರ ಒಂದ್ಸಲಿ ಹಾಕ್ಬಿಟ್ರೆ ಒಂದು ಎಷ್ಟು ವರ್ಷ ಆದರೂ 60-70 ವರ್ಷ ಆದರೂ ಪ್ರತಿ ವರ್ಷ ಬೆಳೆ ಕೊಡ್ತಾನೆ ಇರುತ್ತೆ. ಹಾಗಲ್ಲ, ಇದು ಒಂದೇ ಸಲ ಅದು ಲೈಫ್ ಟೈಮಲ್ಲಿ ಒಂದೇ ಸಲ ಅದು ಹೂ ಬಿಡೋದು, ಒಂದೇ ಸಲ ಇಳುವರಿ ಕೊಡೋವಂಥದ್ದು. ಎಕ್ಸಾಂಪಲ್ ಯಾವುದೋ ಮೋನೋಕಾರ್ಪಿಕ್ ಪ್ಲ್ಯಾಂಟ್ಸ್ ಹೆಸರೇ ಅರ್ಥ ಮಾಡ್ಕೊಂಬಿಡಿ. ಬಯಾಲಜಿನಲ್ಲಿ ಅದೇ ಇಂಪಾರ್ಟೆಂಟ್. ನೀವು ಆದಷ್ಟು ವರ್ಡಿಂಗ್ಸ ಅರ್ಥ ಮಾಡ್ಕೊಂಬಿಟ್ರೆ ಈಸಿ ಕತೆ ಕೇಳ್ದಂಗೆ ಇರುತ್ತೆ. ಮೋನೋ ಅಂದರೆ ಸಿಂಗಲ್. ಕಾರ್ಪಿಕ್ ಅಂದರೆ ಕಾರ್ಪಲ್ ಅಂತಂದರೆ ಹೂ ಬಿಡೋದು, ಇದು ಗೊತ್ತಲ್ಲ. ಸೊ ಮೋನೋಕಾರ್ಪಿಕ್ ಪ್ಲ್ಯಾಂಟ್ಸ್. ಎಕ್ಸಾಂಪಲ್ ವೀಟ್, ರೈಸ್, ಕ್ಯಾರೆಟ್ ಎಲ್ಲ ನಿಮಗೆ ಗೊತ್ತಿರೋಂಥ ಕಾಮನ್ ಎಕ್ಸಾಂಪಲ್ಸೇ. ಓಕೆನಾ? ನೆಕ್ಸ್ಟ್ ಪಾಲಿಕಾರ್ಪಿಕ್ ಪ್ಲ್ಯಾಂಟ್ಸ್. ಇಟ್ ಫ್ಲವರ್ಸ್ ರಿಪೀಟೆಡ್ಲಿ ಅಟ್ ಇಂಟರ್ವಲ್ಸ್. ಮತ್ತೆ ಅದು ಫ್ಲವರ್ ಬಿಡ್ತಾನೇ ಇರುತ್ತೆ ಸೀಸನಲ್ ಆಗಿ. ಫಾರ್ ಎಕ್ಸಾಂಪಲ್ ಮ್ಯಾಂಗೋ. ಈಗ ಒಂದು ಮ್ಯಾಂಗೋ ಮರ ಹಾಕಿದ್ದೀರ, ಮಾವಿನ ಗಿಡ ಹಾಕಿದ್ದೀರ ಅಂತಂದರೆ ಪ್ರತಿ ವರ್ಷ ಅದು ಇಳುವರಿ ಕೊಡ್ತಾನೆ ಇರುತ್ತೆ. ಎಲ್ಲಿ ತನಕ ಅದು ಅಪ್ ಟು ಅದು ಎಷ್ಟು ವರ್ಷ ಬದುಕಿರುತ್ತೋ ಅಷ್ಟು ವರ್ಷ ಕೊಡ್ತಾನೆ ಇರುತ್ತೆ, ಲೈಫ್ ಟೈಮ್ ಇರೋ ತನಕ. ಆ್ಯಪಲ್, ಆರೆಂಜ್, ಮ್ಯಾಂಗೋ ಎಕ್ಸಾಂಪಲ್. ಹೌದಲ್ವಾ? ಓಕೆ. ನೆಕ್ಸ್ಟ್ ಅನಿಮಲ್ಸಿಗೆ ಬರೋಣ. ಅನಿಮಲ್ಸಲ್ಲೂ ಕೂಡ 2 ಥರ ರಿಪ್ರೊಡಕ್ಷನ್ ಹೇಳ್ತೀವಿ. ಒಂದು ಸೀಸನಲ್ ಬ್ರೀಡರ್ಸು, ಇನ್ನೊಂದು ಕಂಟಿನ್ಯೂಸ್ ಬ್ರೀಡರ್ಸು. ಪ್ಲ್ಯಾಂಟ್ಸಲ್ಲಿ ಮೋನೋಕಾರ್ಪಿಕ್ಕು, ಪಾಲಿಕಾರ್ಪಿಕ್ಕು. ಮೋನೋಕಾರ್ಪಿಕ್ ಅಂದರೆ ಲೈಫ್ ಟೈಮಲ್ಲಿ ಒಂದೇ ಸಲ. ಪಾಲಿಕಾರ್ಪಿಕ್ ಅಂತ ಅಂದರೆ ರೆಗ್ಯುಲರ್ ಇಂಟರ್ವಲ್ ಸೀಸನ್ ವೈಸ್ ಬಿಡ್ತಾನೆ ಇರುತ್ತೆ. ನೆಕ್ಸ್ಟ್ ಅನಿಮಲ್ಸಲ್ಲಿ ಸೀಸನಲ್ ಬ್ರೀಡರ್ಸ್ ಮತ್ತು ಕಂಟಿನ್ಯೂಸ್ ಬ್ರೀಡರ್ಸ್. ಸೀಸನಲ್ ಬ್ರೀಡರ್ಸ್ ಹೆಸರೇ ಹೇಳ್ತಾ ಇದೆ, ರೀಪ್ರೊಡ್ಯೂಸ್ ಅಟ್ ಪರ್ಟಿಕ್ಯುಲರ್ ಟೈಮ್ ಆಫ್ ದಿ ಇಯರ್. ಫಾರ್ ಎಕ್ಸಾಂಪಲ್ ವರ್ಷಕ್ಕೆ ಯಾವುದೋ ಒಂದು ಟೈಮ್ ಮಾತ್ರ ರೀಪ್ರೊಡಕ್ಷನ್ ಮಾಡುತ್ತೆ, ಯಾವಾಗಲೂ ರೀಪ್ರೊಡಕ್ಷನ್ ಮಾಡಲ್ಲ. ಯಾವುದೋ ಒಂದು ತಿಂಗಳಲ್ಲಿ, ಈಗ ಮಳೆಗಾಲದಲ್ಲಿ ಕಪ್ಪೆ ಜಾಸ್ತಿ ಕೊಡ್ತಾ ಇರುತ್ತೆ, ಅದು ಅವ್ರದ್ದು ರೀಪ್ರೊಡಕ್ಷನ್ ಟೈಮ್ ಅದು. ಓಕೆನಾ? ಫ್ರಾಕ್ಸ್ ಮತ್ತು ಬರ್ಡ್ಸ್ ವರ್ಷದ ಯಾವುದೋ ಕೆಲವೊಂದು 3-4 ತಿಂಗಳ ಟೈಮಲ್ಲಿ ಮಾತ್ರ ರೀಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ಈ ಸಾಮಾನ್ಯವಾಗಿ ಡಾಗ್ಸಲ್ಲೆಲ್ಲ ಈ ಜೂನ್ ಜುಲೈ ಟೈಮಲ್ಲಿ ರೀಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಓಕೆನಾ? ಆ ಟೈಮಲ್ಲಿ ಅದು ಮೇಟಿಂಗ್ ಮಾಡುತ್ತೆ, ಅವಾಗ ರೀಪ್ರೊಡ್ಯೂಸ್ ಆಗುತ್ತೆ. ರೆಸ್ಟ್ ಆಫ್ ದ ಇಯರ್ ಇರೋದಿಲ್ಲ ರೀಪ್ರೊಡಕ್ಷನ್. ಓಕೆನಾ? ಸೊ ಇದನ್ನು ಸೀಸನಲ್ ಬ್ರೀಡರ್ಸ್ ಅಂತೀವಿ. ಪರ್ಟಿಕ್ಯುಲರ್ ಸೀಸನಲ್ಲಿ ಮಾತ್ರ ಬ್ರೀಡ್ ಮಾಡುತ್ತೆ. ನೆಕ್ಸ್ಟ್ ಕಂಟಿನ್ಯೂಸ್ ಬ್ರೀಡರ್ಸ್. ಕಂಟಿನ್ಯೂಸ್ ಬ್ರೀಡರ್ಸ್ ಅಂತಂದರೆ ಅದಕ್ಕೇನು ವರ್ಷ ಇಂಥ ಸೀಸನ್ನು ಇಂಥ ದಿನ ಅಂತ ಏನಿಲ್ಲ. ಕಂಟಿನ್ಯೂಸ್ ಆಗಿ ವರ್ಷದ ಎಲ್ಲ ದಿನಗಳಲ್ಲೂ ರೀಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಸೊ ಡೆಫಿನೇಷನ್, reproduce throughout their reproductive phase. Example, cattle, poultry, rabbit, even humans also. ಬೆಸ್ಟ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳೋದಕ್ಕೆ. ಸೊ ಜನವರಿಲಿ ಮಾತ್ರ, ಫೆಬ್ರವರಿಲಿ ಮಾತ್ರ ಅಂತ ಇಲ್ಲ, ಇನ್ ಎನಿ ಸೀಸನ್ ರೀಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಕ್ಯಾಟಲ್ಲು, ಪೌಲ್ಟ್ರಿನಲ್ಲಿ, ರ್ಯಾಬಿಟಲ್ಲಿ ಕೂಡ ಈ ಥರ ನಾವು ಕಂಟಿನ್ಯೂಸ್ ಬ್ರೀಡರ್ಸ್ ನೋಡ್ಬೋದು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಹ್ಯೂಮನ್ಸ್ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ರೀಪ್ರೊಡಕ್ಷನ್ ಈಗ ಗೊತ್ತಾಯಿತು. ಪಾಲಿಕಾರ್ಪಿಕ್ಕು, ಮೋನೋಕಾರ್ಪಿಕ್ಕು, ಸೀಸನಲ್ ಬ್ರೀಡರ್ಸು, ಕಂಟಿನ್ಯೂಸ್ ಬ್ರೀಡರ್ಸ್. ಆ್ಯಂಡ್ ಹೇಗೆ ಗೊತ್ತಾಗುತ್ತೆ ರೀಪ್ರೊಡಕ್ಷನ್ ಸ್ಟೇಜಿಗೆ ಬಂದಿದೆ ಅಂತ? ಪ್ಲ್ಯಾಂಟ್ಸಲ್ಲಾದರೆ ಪ್ಲ್ಯಾಂಟ್ಸ್ ಏನಾಗುತ್ತೆ, ಇಟ್ಸ್ ಅಪಿಯರೆನ್ಸ್ ಆಫ್ ಫ್ಲವರ್ಸ್ ಬೆಳೆಯೋದು. ಫ್ಲವರ್ಸ್ ಇಂಡಿಕೇಟ್ಸ್ ಸ್ಟಾರ್ಟ್ ಆಫ್ ರೀಪ್ರೊಡಕ್ಟಿವ್ ಫೇಸ್ ಇನ್ ಪ್ಲ್ಯಾಂಟ್ಸ್. ಹೂ ಬಿಡ್ತಾ ಇದೆ ಅಂತಂದರೆ ರೀಪ್ರೊಡಕ್ಟಿವ್ ಸ್ಟೇಜ್ ಶುರು ಆಗಿದೆ, ಇನ್ನೂ ಅದು ಫಲ ಕೊಡುತ್ತೆ, ಇಳುವರಿ ಕೊಡುತ್ತೆ, ಈಲ್ಡ್ ಕೊಡುತ್ತೆ ಅಂತ ಅರ್ಥ. ಅನಿಮಲ್ಸಲ್ಲಾದರೆ ಸೆಕ್ಶುಯಲ್ ಆರ್ಗನ್ಸ್ ಡೆವಲಪ್ ಆಗೋದಕ್ಕೆ ಶುರು ಆಗುತ್ತೆ, ಡೆವಲಪ್ ಆಗಿ ಅದು ಮೆಚ್ಯೂರ್ ಆಗುತ್ತೆ. ಆ್ಯಂಡ್ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಕೂಡ ಡೆವಲಪ್ ಆಗುತ್ತೆ. ಏನು ಸೆಕ್ಷುವಲ್ ಆರ್ಗನ್ಸು ಮತ್ತು ಸೆಕ್ಷುವಲ್ ಡೆವಲಪ್ಮೆಂಟ್ ಅಂತಂದರೆ ನಿಮ್ಗೆ ಅರ್ಥ ಆಗಬೇಕು ಹೇಳಬೇಕು ಅಂದರೆ, ಹ್ಯೂಮನ್ಸಲ್ಲಿ ಫೀಮೇಲ್ಸ್ಗಾದರೆ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗುತ್ತೆ, ಮೆನ್ಸ್ಟ್ರುಯಲ್ ಸೈಕಲ್ ಆಗೋಕ್ಕೆ ಶುರು ಆಗುತ್ತೆ. ಮೇಲ್ಸ್ಲಾದರೆ ವಾಯ್ಸ್ ಚೇಂಜ್ ಆಗುತ್ತೆ, ಇದು ಸೆಮೆನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದು ರೀಪ್ರೊಡಕ್ಟಿವ್ ಸ್ಟೇಜ್ ಶುರುವಾಗಿದೆ ಅಂತ ಅರ್ಥ. ಓಕೆನಾ? ಸೊ ಇಷ್ಟಿರಲಿ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.